ಹಾಯ್ ಫ್ರೆಂಡ್ಸ್, ಇವಾಗ ಜಮೀನಿನ ಅಳತೆ ಮಾಡೋದು ಹೇಗೆ, ಸೈಟು ಅಳತೆ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೂ ಎಲ್ಲರಿಗಿಂತ ಮುಂಚೆನೇ ಈ ವಿಡಿಯೋಗಳನ್ನು ನೋಡಬೇಕಂದ್ರೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇವಾಗ ಭೂಮಿ ಅಳತೆ ಮಾಡೋದು ಹೇಗೆ ಅಂದರೆ ಫ್ರೆಂಡ್ಸ್, ಇವಾಗ 1 ಗುಂಟೆಗೆ 1089 ಸ್ಕ್ವಯರ್ ಫೀಟ್. ಅಲ್ಲಿ 1 ಗುಂಟೆಗೆ 1089 ಸ್ಕ್ವಯರ್ ಫೀಟಿಗೆ 1 ಗುಂಟೆ ಅಂತ ನಾವು ಕರಿತೀವಿ. ಅದೇ ರೀತಿ 1 ಎಕರೆಗೆ ಎಷ್ಟು ಗುಂಟೆ ಅಂದರೆ 1 ಎಕರೆಗೆ 40 ಗುಂಟೆ. ಸ್ಕ್ವಯರ್ ಫೀಟ್ ಅಡಿ ಲೆಕ್ಕದಲ್ಲಿ ಹೇಳ್ಬೇಕಂತಂದರೆ 1 ಎಕರೆಗೆ 43,560 ಸ್ಕ್ವಯರ್ ಫೀಟ್ ಅಂತ ಕರಿತೀವಿ. ಎಷ್ಟು ಅಂದರೆ 1 ಎಕರೆಗೆ 43,560 ಸ್ಕ್ವಯರ್ ಫೀಟ್. ಇದೇ ರೀತಿ 1 ಸೆಂಟಿಗೆ 435.6 ಸ್ಕ್ವಯರ್ ಫೀಟಿಗೆ 1 ಸೆಂಟ್ಸ್ ಅಂತ ನಾವು ಕರಿತೀವಿ. ಅದೇ ರೀತಿ 1 ಎಕರೆಗೆ 100 ಸೆಂಟ್ಸ್. ಇಲ್ಲಿ ನೋಡಿ ಫ್ರೆಂಡ್, 1 ಸೆಂಟ್ಸಿಗೆ 435.6 ಸ್ಕ್ವಯರ್ ಫೀಟಿಗೆ 1 ಸೆಂಟ್ಸ್ ಅಂತ ಕರಿತೀವಿ. ಅದೇ ರೀತಿ 400 ಸೆಂಟ್ಸ್ ಅಲ್ಲಿಗೆ 43,560 ಸ್ಕ್ವಯರ್ ಫೀಟ್. ಸ್ಕ್ವಯರ್ 1 ಎಕರೆಗೆ ಸ್ಕ್ವಯರ್ ಫೀಟಲ್ಲಿ ಲೆಕ್ಕ ಹೇಳ್ಬೇಕಂತಂದರೆ 43,560. ಅದೇ ರೀತಿ 1 ಸೆಂಟ್ಸಿಗೆ 435.6 ಸ್ಕ್ವಯರ್ ಫೀಟ್. ಫ್ರೆಂಡ್ಸ್, ಅದೇ ರೀತಿ ಸೈಟ್ ಲೆಕ್ಕದಲ್ಲಿ ಹೇಳ್ಬೇಕಂತಂದರೆ ಈ ಉದಾಹರಣೆಗೆ 20x30 ಸೈಟ್ ಇದೆ, ಉದ್ದ ಆಗಲ್ಲ. ಅದು ಎಷ್ಟು ಚದರ ಬರುತ್ತೆ, ಎಷ್ಟು ಅಡಿ ಬರುತ್ತೆ ಅಂತಂದರೆ 20x30 ಸೈಟಿಗೆ 600 ಅಡಿ ಸ್ಕ್ವಯರ್ ಫೀಟು. ಅದು ಚದರ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ 100 ಅಡಿ ಸ್ಕ್ವಯರ್ ಫೀಟಿಗೆ 1 ಚದುರ. ಅದೇ ರೀತಿ 600 ಅಡಿ ಸ್ಕ್ವಯರ್ ಫೀಟಿಗೆ 6 ಚದರ ಲೆಕ್ಕ. ಎಕ್ಸಾಂಪಲ್ ಆಗಿ ನಾವು ಇವಾಗ ಒಂದು ಸೈಟ್ ಅಂತ ತಗೊಂಡಿರ್ತೀವಿ. ಅದೇ ರೀತಿ ನಾವು ಮನೆ ಕಟ್ಟಲಿಕ್ಕೆ ನಾವು ಏರ್ಪಾಟ್ ಮಾಡಿರ್ತೀವಿ. ಆಗ ನಾವು ಗುತ್ತಿಗೆದಾರರಿಗೆ ಯಾವ ಲೆಕ್ಕದಲ್ಲಿ ಕೊಡ್ತೀವಿ ಅಂತಂದರೆ ನಾವು ಚದರ ಲೆಕ್ಕದಲ್ಲಿ ಅವರಿಗೆ ಕಟ್ಟಲಿಕ್ಕೆ ನಾವು ಕೊಡ್ತೀವಿ. ಚದರ ಲೆಕ್ಕದಲ್ಲಿ ಹೇಳ್ಬೇಕಂತಂದರೆ 100 ಅಡಿ ಸ್ಕ್ವಯರ್ ಫೀಟಿಗೆ 1 ಚದರ, 100 ಅಡಿಗೆ 1 ಚದರಕ್ಕೆ 100 ಅಡಿ. ಅದೇ ರೀತಿ 33 x 33 1 ಗುಂಟದಲ್ಲಿ 1 ಗುಂಟೆ ಇದೆ ಅಂತಂದರೆ 33 x 33 1089 ಸ್ಕ್ವಯರ್ ಫೀಟು ಅಡಿ. ಇದು 1089 ಅಡಿಗೆ 1 ಗುಂಟ. ಫ್ರೆಂಡ್ಸ್, ಇದೇ ರೀತಿ
ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಹೆಚ್ಚು ಮಾಹಿತಿಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ.